ನಿನ್ನ ಭಕ್ತಿಯ ಸ್ತೋತ್ರಕ್ಕೆ ನಾನು ಪ್ರಸನ್ನನಾಗಿದ್ದೇನೆ. ಕಣ್ತೆರೆದು ನೋಡು. ಶಂಭೋ ಶಂಕರ, ಕರುಣಾಸಾಗರ, ಕೈಲಾಸಪತಿ, ಪಾಹಿ ಮಾಂ ಪಾಹಿ ಮಾಂ, ರಕ್ಷ ಮಾಂ ರಕ್ಷ ಮಾಂ. ಪ್ರಿಯ ಭಕ್ತ ವೀರಮಣಿ, ಬಹಳ ಆತಂಕದಿಂದ ನೀನು ನನ್ನನ್ನು ಪ್ರಾರ್ಥಿಸಿದೆಯಲ್ಲ, ಏನು ಆಪತ್ತು ಬಂದಿದೆ? ಯಾರಿಂದ ರಕ್ಷಿಸಬೇಕು? ಹೌದು ಪರಮೇಶ್ವರ, ಈಗ ನೀನೇ ನನ್ನನ್ನು ರಕ್ಷಿಸಬೇಕು. ನನ್ನ ಪುತ್ರ ರುಕಮಾಂಗ್ರ ಮಾಡಿದ ಅವಿವೇಕದಿಂದ ನನಗೆ ದೊಡ್ಡ ಆಪತ್ತು ಬಂದು ಒದಗಿದೆ. ಏನು? ನಿನ್ನ ಪುತ್ರನ ಅವಿವೇಕವೇ? ನನ್ನ ಈ ಕ್ರಮದಿಂದ ನಮ್ಮ ತಂದೆಯವರು ಖಂಡಿತ ಸಂತೋಷ ಪಡುತ್ತಾರೆ. ನಮ್ಮ ತಂದೆಯವರ ಪರಾಕ್ರಮದ ಮುಂದೆ ಆ ರಾಮನು ಸಾಟಿಯಲ್ಲ. ಈ ಕುದುರೆಯನ್ನು ನಮ್ಮಿಂದ ಬಿಡಿಸಿಕೊಳ್ಳಲು ಖಂಡಿತ ಅವರು ಸಮರ್ಥರಲ್ಲ. ನಾನು ಕುದುರೆಯನ್ನು ಕಟ್ಟೆ ಕಟ್ಟುತ್ತೇನೆ. ಹೌದು, ಅವಿವೇಕವೇ. ಈಗ ದೇವದಾನವರನ್ನು ದಿಗ್ಭ್ರಮೆಗೊಳಿಸುವ ಯುದ್ಧ ನಡೆಯಲೇಬೇಕು. ಬೇಡ ಪರಮೇಶ್ವರ, ಬೇಡ. ಹಾಗಾಗಬಾರದು. ಈ ಯುದ್ಧ ನಡೆಯಬಾರದು. ಇದಕ್ಕೆ ನೀನೇ ಏನಾದರೂ ಒಂದು ಪರಿಹಾರವನ್ನು ಕೊಡು ತಂದೆ. ವೀರಮಣಿ, ನಿನ್ನ ಮಗ ಕಟ್ಟಿರುವುದು ಅಂತಿಂತವರ ಕುದುರೆಯಲ್ಲ, ಸಾಕ್ಷಾತ್ ಮಹಾಮಹಿಮನಾದ ಶ್ರೀರಾಮಚಂದ್ರನ ಯಾಗದ ಕುದುರೆ. ಹೌದು ಶಂಕರ, ನಿನಗೆ ತಿಳಿಯದ್ದೇನಿದೆ? ಶ್ರೀರಾಮನ ಪರಾಕ್ರಮವನ್ನು ಅರಿಯದೆ, ನಾನು ಶ್ರೀರಾಮನ ಭಕ್ತನೆಂದು ತಿಳಿಯದೆ ಅವನ ಯಾಗದ ಕುದುರೆಯನ್ನು ಕಟ್ಟಿಬಿಟ್ಟಿದ್ದಾನೆ. ಈಗ ಕುದುರೆಯನ್ನು ಬಿಟ್ಟರೆ ನನ್ನ ಕ್ಷಾತ್ರ ಧರ್ಮಕ್ಕೆ ಅಪಮಾನ. ರಾಮನ ವಿರುದ್ಧ ಯುದ್ಧ ಮಾಡುವುದು ಅಪಚಾರ. ನನಗೆ ದಾರಿ ಕಾಣುತ್ತಿಲ್ಲ ದೇವಾ. ಧೈರ್ಯಗೆಡಬೇಡ ವೀರಮಣಿ. ನಿನ್ನ ಮಗನು ಮಾಡಿದ ಈ ಕಾರ್ಯದಿಂದ ಒಂದು ಮಹಾಲಾಭವಂತೂ ಆಗುತ್ತದೆ. ಎಂಥ ಲಾಭ ಪರಮೇಶ್ವರ? ಮಹಾಪ್ರಯತ್ನದಿಂದ ಕುದುರೆಯನ್ನು ರಕ್ಷಿಸಿದರೆ ಕಡೆಗೆ ಶ್ರೀರಾಮಚಂದ್ರನೇ ಯುದ್ಧಕ್ಕೆ ಬರುತ್ತಾನೆ. ಆಗ ಅವನ ದರ್ಶನ ಭಾಗ್ಯ ನಿನಗೆ ಲಭಿಸುತ್ತದೆ. ಆಗ ಕುದುರೆಯನ್ನು ಒಪ್ಪಿಸಿ ನಿನ್ನ ಭಕ್ತಿಯನ್ನು ತೋರಿಸು. ಇದು ಲಾಭವಲ್ಲವೇ ಮಹಾರಾಜ? ಹೌದು ಹೌದು ಪರಮೇಶ್ವರ, ನಿನ್ನ ಮಾತಿನಂತೆ ರಾಮ ದರ್ಶನದ ಲಾಭ ಅಂತಿಂತ ಲಾಭವಲ್ಲ. ನಾನು ನನ್ನ ಕ್ಷತ್ರಿಯ ಧರ್ಮಕ್ಕೆ ಅನುಗುಣವಾಗಿ ಹೋರಾಡುತ್ತೇನೆ. ರಾಮನ ದರ್ಶನವಾಗುವುದಾದರೆ ನಾನು ಅಪಾಯವನ್ನು ಎದುರಿಸಲು ಸಿದ್ಧನಾಗಿದ್ದೇನೆ. ಹೌದು ವೀರಮಣಿ, ನಿನ್ನ ಕ್ಷಾತ್ರ ಧರ್ಮವು ಉಳಿಯಲೇಬೇಕು. ರಾಮನ ದರ್ಶನವೂ ಆಗಲೇಬೇಕು. ರಾಮ ಬರುವವರೆಗೂ ನೀನು ಶತ್ರುಘ್ನನೊಡನೆ ಹೋರಾಡು. ಹಾಗೇ ಆಗಲಿ ತಂದೆ. ಲೋಕದ ಕಣ್ಣಲ್ಲಿ ಹೇಡಿಯಾಗದಂತೆ ಶ್ರೀರಾಮನ ಕೃಪೆಗೆ ಪಾತ್ರನಾಗುವಂತೆ ನಾನು ಹೋರಾಡುತ್ತೇನೆ. ನಿನ್ನ ಭಕ್ತನಾದ ನನ್ನನ್ನು ಕಾಪಾಡುವ ಹೊಣೆ ನಿನ್ನದು ದೇವ. ರಾಜ, ಚಿಂತಿಸಬೇಡ. ರಾಮ ಸ್ವತಃ ಬರುವವರೆಗೂ ನಿನ್ನಿಂದ ಕುದುರೆಯನ್ನು ಯಾರೂ ಬಿಡಿಸಿಕೊಳ್ಳಲಾಗುವುದಿಲ್ಲ. ನಾನಿದ್ದೇನೆ. ನೀನು ಯುದ್ಧ ಮಾಡು. ನಿನ್ನ ಅಭಯ ಇರುವಾಗ ನಾನು ಹೆದರುವುದಿಲ್ಲ ಶಂಕರ. ಧೈರ್ಯದಿಂದ ಹೋರಾಡುತ್ತೇನೆ. ಪ್ರಭು, ನಮ್ಮ ಯಾಗದ ಕುದುರೆಯನ್ನು ಸುತ್ತಮುತ್ತ ಎಲ್ಲ ಕಡೆ ಹುಡುಕಿದೆವು, ಆದರೂ ಎಲ್ಲಿಯೂ ಕಾಣುತ್ತಿಲ್ಲ ಪ್ರಭು. ಅಂದರೆ ನಮ್ಮ ಯಾಗದ ಕುದುರೆಯನ್ನು ಈ ರಾಜ್ಯದವರೇ ಹಿಡಿದಿದ್ದಾರೆ ಎಂದು ಅರ್ಥವಾಗುತ್ತದೆ. ಹೌದು ಪ್ರಭು, ನಮಗೂ ಹಾಗೆ ಅನಿಸುತ್ತದೆ. ಯಾರೋ ಸಾಮಾನ್ಯರು ಇಂತಹ ಸಾಹಸ ಮಾಡಲಾರರು ಪ್ರಭು. ಈ ರಾಜ್ಯದ ರಾಜನು ಅಥವಾ ಅವನ ಕಡೆಯ ವೀರರು ನಮ್ಮ ಕುದುರೆಯನ್ನು ಹಿಡಿದು ಕಟ್ಟಿರಬಹುದು. ಯಾವ ರಾಜ ಇಂಥ ಉದ್ದಟಗಳನ್ನು ತೋರಿದ? ಯಾವ ವೀರ ನಮ್ಮ ಪರಾಕ್ರಮಕ್ಕೆ ಪಂಥಾಬಲ ನಡೆಯಲು ಸಿದ್ಧನಾಗಿದ್ದಾನೆ? ಅದು ಯಾರೆಂದು ಪೂರ್ಣವಾಗಿ ತಿಳಿದಾಗಲೇ ಅವನು ವೀರನೋ ಅಥವಾ ಮೂರ್ಖನೋ ಎಂದು ತಿಳಿಯುತ್ತದೆ ಪ್ರಭು. ಅದು ತಿಳಿಯಲೇಬೇಕು. ಈ ದೇಶದ ರಾಜನಾರು ನಮ್ಮ ಕುದುರೆಯನ್ನು ಕಟ್ಟಲು ಕಾರಣವೇನು? ಅವನ ಸೇನಾಬಲವೇನು? ಅದನ್ನೆಲ್ಲ ತಿಳಿಯಬೇಕು ಪ್ರಭು. ಇದು ದುರ್ಗಮವಾದ ದೇವಪುರ ಎಂಬ ನಗರ. ಇಲ್ಲಿಯ ರಾಜ ಮಹಾಶಿವಭಕ್ತನಾದ ವೀರಮಣಿ. ವೀರನಾದರೂ ವೀರಮಣಿ ಧರ್ಮದಿಂದ ಪ್ರಜಾಪರಿಪಾಲನೆ ಮಾಡುತ್ತಿದ್ದಾನೆ. ಶಿವನ ಕೃಪೆಗೆ ಪಾತ್ರನಾಗಿರುವುದರಿಂದ ವೀರಮಣಿ ಏನಾದರೂ ನಮ್ಮ ಕುದುರೆಯನ್ನು ಹಿಡಿದಿದ್ದರೆ ಘೋರವಾದ ಯುದ್ಧವೇ ನಡೆಯಬಹುದು. ನಮ್ಮ ಸೈನ್ಯವನ್ನು ರಕ್ಷಿಸಿಕೊಳ್ಳಲು ನಾವು ಕಷ್ಟಪಡಬೇಕಾಗಬಹುದು ಪ್ರಭು. ಅಮಾತ್ಯರೇ, ಎದುರಾಳಿ ಎಂಥ ಬಲವಂತನೇ ಆದರೂ ಯುದ್ಧ ಮಾಡಲು ನಾನು ಸಿದ್ಧನಾಗಿದ್ದೇನೆ. ಆದರೆ ನಮ್ಮ ಯಾಗದ ಕುದುರೆಯನ್ನು
ಯಾರು ಏಕೆ ಹಿಡಿದಿದ್ದಾರೆ ಎಂಬುದನ್ನು ಮೊದಲು ತಿಳಿಯಬೇಕು. ಏಕೆಂದರೆ ಹಿಂದೆ ನಡೆದಂತೆ ಶ್ರೀರಾಮನ ಯಾಗದ ಕುದುರೆ ಎಂದು ತಿಳಿಯದೆ ಅದನ್ನು ಕಟ್ಟಿ ಹಾಕಿ ಹಿಡಿದ ಮೇಲೆ ಯುದ್ಧವಿಲ್ಲದೆ ಅದನ್ನು ತಂದು ಒಪ್ಪಿಸಲಿಲ್ಲವೇ? ನಿಮ್ಮ ಮಾತು ನಿಜ ಪ್ರಭು. ಈ ದೇವಪುರದ ರಾಜ ನಮ್ಮ ಕುದುರೆಯನ್ನು ಹಿಡಿದಿದ್ದರೆ ಅವನ ಉದ್ದೇಶವೇನೆಂದು ಅವನಿಂದಲೇ ತಿಳಿಯಬೇಕು ಪ್ರಭು. ಅದು ತಿಳಿಯಬೇಕಾದರೆ ಆ ರಾಜನೇ ನಮ್ಮ ಬಳಿ ಬರಬೇಕು. ಇಲ್ಲವಾದರೆ ನಾವೇ ಅವನ ಬಳಿ ಹೋಗಬೇಕು. ನಾರಾಯಣ ನಾರಾಯಣ. ದೇವಋಷಿ ನಾರದರಿಗೆ ಪ್ರಣಾಮಗಳು. ವಿಜಯೀ ಭವ, ವಿಜಯೀ ಭವ. ರಾಮ ಸಹೋದರ ಶತ್ರುಘ್ನ, ನಿಮ್ಮ ಯಾಗದ ಕುದುರೆ ರಕ್ಷಣೆಯು ನಿರಾತಂಕವಾಗಿ ಸಾಗುತ್ತಿದೆಯೇ? ಇಲ್ಲಿಯವರೆಗೂ ನಿರಾತಂಕವಾಗಿ ಸಾಗಿದೆ ನಾರದರೆ. ನಮ್ಮ ಯಾಗದ ಕುದುರೆಯನ್ನು ಕಟ್ಟಿದವರು ನಂತರ ಶರಣಾಗಿದ್ದಾರೆ. ಆದರೆ ಇಲ್ಲಿ ನಮ್ಮ ಯಾಗದ ಕುದುರೆ ಮಾಯವಾಗಿದೆ. ಇಲ್ಲಿ ಯುದ್ಧ ನಡೆಯುವುದು ಅಥವಾ ಶರಣಾಗತಿಯೋ ಎಂಬುದು ಇನ್ನೂ ತಿಳಿದಿಲ್ಲ. ಅಂದರೆ ನಿಮ್ಮ ಯಾಗದ ಕುದುರೆ ಏನಾಯ್ತೆಂದು ನಿಮಗೆ ತಿಳಿದಿಲ್ಲವೇ? ಇಲ್ಲ ನಾರದರೆ. ನಾರದರೆ, ನೀವು ತ್ರಿಕಾಲ ಜ್ಞಾನಿಗಳು. ನಮ್ಮ ಕುದುರೆ ಎಲ್ಲಿದೆ, ಅದನ್ನು ಯಾರು ಹಿಡಿದಿದ್ದಾರೆ, ಅದನ್ನು ಮರಳಿ ಪಡೆಯುವುದು ಹೇಗೆಂದು ದಯವಿಟ್ಟು ತಿಳಿಸಿ.